ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕ್ ಬ್ಯಾನ್ ಆದ ತಕ್ಷಣ ಎಲ್ರಿಗೂ ಕೂಡ ಒಂದು ಧೈರ್ಯ ಇತ್ತು. ಏನಪ್ಪ ಅಂತಂದರೆ ರೊಪೋಸೋ ಅಪ್ಲಿಕೇಶನ್ ಇದೆ, ನಮ್ಮ ಇಂಡಿಯಾ ಅಪ್ಲಿಕೇಶನ್. ಸೊ ಇದರಲ್ಲಿ ನಾವು ಡಬ್ ಸ್ಮ್ಯಾಶ್ನ ಮಾಡ್ಬೋದು, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಎಲ್ಲರೂ ಕೂಡ ನೆಮ್ಮದಿಯಾಗಿದ್ದರು. ಬಟ್ ಟಿಕ್ಟಾಕ್ ಬ್ಯಾನ್ ಆದ ತಕ್ಷಣ ರೊಪೋಸೋ ಅಕೌಂಟ್ನ ಎಲ್ಲರೂ ಕೂಡ ಯೂಸ್ ಮಾಡೋದಕ್ಕೆ ತಯಾರಾದರು. ಓಕೆ, ಅಕೌಂಟ್ಗಳನ್ನ ಆಲ್ರೆಡಿ ಕ್ರಿಯೇಟ್ ಮಾಡಿದರು, ವ್ಯೂಸ್ ಬರ್ತಾಯಿಲ್ಲ ಅಂತ ಯಾರೂ ಯೂಸ್ ಮಾಡ್ತಿರಲಿಲ್ಲ ರೊಪೋಸೋ ಅಕೌಂಟ್ನ. ಟಿಕ್ಟಾಕ್ ಬ್ಯಾನ್ ಆದ ತಕ್ಷಣ ಎಲ್ಲ ಇಲ್ಲಿಗೆ ಜಂಪ್ ಆಗ್ಬಿಟ್ರು ಕೆಲವೊಂದಷ್ಟು ಜನ, ರೊಪೋಸೋದಲ್ಲಿ ಬರೋಣ ಅಂತಂದ್ಬಿಟ್ಟು, ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು. ಆದರೆ ರೊಪೋಸೋದಲ್ಲಿ ಏನು ಓಪನ್ನೇ ಆಗ್ತಾಯಿಲ್ಲ. ಯಾಕೆ ಓಪನ್ ಆಗ್ತಾಯಿಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋ ಸರ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 200 ಅಲ್ಲ 300 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ವಿಡಿಯೋನ ರೊಪೋಸೋ ಅಕೌಂಟ್ನ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಟಿಕ್ಟಾಕಲ್ಲಿ ಟ್ರಾಫಿಕ್ ಜಾಸ್ತಿ ಇತ್ತು. ಓಕೆ, ತುಂಬ ಜಾಸ್ತಿ ಜನ ಯೂಸ್ ಮಾಡ್ತಿದ್ದಂಥ ಅಪ್ಲಿಕೇಶನ್ದು ಟಿಕ್ಟಾಕ್ ಅಪ್ಲಿಕೇಶನ್. ಸೊ ಸಡನ್ನಾಗಿ ಬ್ಯಾನ್ ಆಗೋಯ್ತು. ಓಕೆ, ಕೆಲವೊಂದಷ್ಟು ಜನ ಟಿಕ್ಟಾಕ್ ಬ್ಯಾನ್ ಆಗೋದಕ್ಕಿಂತ ಮುಂಚೆನೇ ರೊಪೋಸೋ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು. ಯಾರ್ಯಾರೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ರು ಅವರೆಲ್ಲ ಬಚಾವ್. ಓಕೆ, ಇವಾಗ ಕ್ರಿಯೇಟ್ ಮಾಡೋರು ಏನು ನಿಮ್ಗೇನು ತೊಂದರೆ ಆಗ್ಬಿಡುತ್ತೆ ಅಂತಲ್ಲ, ಏನೂ ಇಲ್ಲ, ಹೇಳ್ತೀನಿ ಕೇಳಿ. ಸೊ ಅವಾಗ ಕ್ರಿಯೇಟ್ ಮಾಡ್ಕೊಂಡಿರೋರು ಬಚಾವು. ಅವಾಗ ಕ್ರಿಯೇಟ್ ಮಾಡ್ಕೊಂಡಿರೋರಿಗೂ ಕೂಡ ಒಂದು ತೊಂದರೆ ಆಗ್ತದೆ. ಏನಂತಂದರೆ ರೊಪೋಸೋ ಅಕೌಂಟ್ನ ನೀವು ಓಪನ್ ಮಾಡಿದ್ರೆ ನಿಮಗೆ ಯಾವೊಂದು ವಿಡಿಯೋಗಳು ಕೂಡ ತೋರಿಸ್ತಾ ಇಲ್ಲ, ಜಸ್ಟ್ ಹಿಂಗೆ ಸುತ್ತುತ್ತಾ ಇದೆ. ಆಮೇಲೆ ಇವಾಗ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ರೊಪೋಸೋ ಅಕೌಂಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ಲೇಸ್ಟೋರಲ್ಲಿ ಓಪನ್ ಮಾಡಿದ್ರೆ OTP ಬರ್ತಾಯಿಲ್ಲ ತಾನೇ, ನಿಜ ತಾನೇ? ಸೊ ಈ ಒಂದು ಪ್ರಾಬ್ಲಮ್ಗಳನ್ನ ಎಲ್ಲರೂ ಕೂಡ ಇವಾಗ ಫೇಸ್ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಈ ಥರ ಆಗ್ತಾಯಿದೆ? ರೊಪೋಸೋ ಅಕೌಂಟ್ ಏನಾದರೂ ಬ್ಯಾನ್ ಆಗೋಯ್ತಾ ಅಂತ. ಸೊ ಇದೇ ಬರೀ ರೊಪೋಸೋ ಅಂತಲ್ಲ, ಚಿಂಗಾರಿನೂ ಅಷ್ಟೇ ಕರೆಕ್ಟಾಗಿ ವರ್ಕ್ ಆಗ್ತಿರಲಿಲ್ಲ. ಬಟ್ ಇವಾಗ ಪರವಾಗಿಲ್ಲ, ಬೆಳಗ್ಗೆ ಒಂದು ಸ್ವಲ್ಪ ವೀಡಿಯೋಗಳಾದರೂ ಬರ್ತಾ ಇದೆ. ಓಕೆ, ಏನಕ್ಕೆ ಈ ಥರ ಆಗ್ತದೆ ಅಂತ ನೀವು ಕೇಳೋದಾದರೆ ಸಿಂಪಲ್. ಎಲ್ಲರೂ ಕೂಡ ಇವಾಗ ರೊಪೋಸೋ ಅಕೌಂಟ್ನ ಇನ್ಸ್ಟಾಲ್ ಮಾಡಿಕೊಂಡು ಎಲ್ಲರೂ ಕೂಡ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಟಕ ಅಂತ ನಂಬರ್ ಹೊಡಿತಾವ್ರೆ, OTP ಕೊಡ್ತಾವ್ರೆ. ಆದರೆ OTP ಬರ್ತಾ ಇಲ್ಲ. ರೊಪೋಸೋ ಅಕೌಂಟು ಕೂಡ ಕರೆಕ್ಟಾಗಿ ಓಪನ್ನು ಆಗ್ತಾಯಿಲ್ಲ ಕ್ರಿಯೇಟ್ ಮಾಡಿರೋರಿಗೆ. ಓಕೆ, ಟ್ರಾಫಿಕ್ ಜಾಸ್ತಿ ಆಗಿರೋದರಿಂದ ರೊಪೋಸೋ ಅಕೌಂಟ್ ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ಸ್ಟಕ್ ಆಗಿದೆ. ಓಕೆ, ಸರಿ ಹೋಗುತ್ತೆ. ಐ ಥಿಂಕ್ ಮೇ ಬಿ 1 ದಿನ ತಗೋಬೋದು, 2 ದಿನ ತಗೋಬೋದು, ನಂಗೆ ಗೊತ್ತಿಲ್ಲ ಎಷ್ಟು ದಿನ ತಗೊಳುತ್ತೆ ಅಂತ. ಒಟ್ಟಲ್ಲಿ ಸ್ವಲ್ಪ ಸರ್ವರ್ ಬ್ಯುಸಿ ಆಗಿದೆ ಅಂತಲೇ ಹೇಳ್ಬೋದು, ಡೈರೆಕ್ಟಾಗಿ ಹೇಳೋದಾದರೆ. ಓಕೆ, ಸೊ ಎಲ್ಲರೂ ಕೂಡ ಇವಾಗ ಇನ್ಸ್ಟಾಲ್ ಮಾಡ್ಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಯಾರಿಗೂ ಕೂಡ OTP ಬರ್ತಾಯಿಲ್ಲ. ರೊಪೋಸೋ ಅಪ್ಲಿಕೇಶನ್ ಕೂಡ ನೀಟಾಗಿ ಓಪನ್ ಆಗ್ತಾಯಿಲ್ಲ, ಯಾವೊಂದು ವೀಡಿಯೋನೂ ಕೂಡ ಶೋ ಆಗ್ತಾಯಿಲ್ಲ. ಸೊ ಅಲ್ಲಿ ತನಕ ನೀವೇನು ಮಾಡಬೇಕು, ಸಮಾಧಾನವಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡಿಕೊಂಡು ಟೈಮ್ ಪಾಸ್ನ ಮಾಡಬೇಕು. ಅಥವಾ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇದರಲ್ಲಿ ನೀವು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಓಕೆ, ಯಾರು ಕೂಡ ಭಯ ಪಡಬೇಡಿ. ಬ್ರೋ ರೊಪೋಸೋ ಅಕೌಂಟ್ ಓಪನ್ ಆಗ್ತಾಯಿಲ್ಲ, ವೀಡಿಯೋಸ್ಗಳು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕಾಗ್ತಾಯಿಲ್ಲ, OTP ಬರ್ತಾಯಿಲ್ಲ. ಇದು ಮೇನ್. OTP ಬರೆದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾಕಪ್ಪ ನನ್ನ ನಂಬರ್ ಏನಾರು ಸರಿ ಇಲ್ವಾ ಅಂತ ತಲೆ ಕೆಟ್ಟೋಗ್ಬಿಡುತ್ತೆ. ಏನು ತಲೆ ಕೆಡಿಸ್ಕೊಬಿಡಿ. ದಯವಿಟ್ಟು ಈ ಒಂದು ವಿಡಿಯೋನ ಯಾರೆಲ್ಲ ರೊಪೋಸೋ ಅಕೌಂಟ್ ಕ್ರಿಯೇಟ್ ಮಾಡ್ತಾರೋ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪಾಪ ಅವರು ಕೂಡ ಟೆನ್ಷನ್ ಆಗಿದ್ದಾರೆ. ಓಕೆ, ಆದಷ್ಟು ಬೇಗ ಈ ಒಂದು ವಿಡಿಯೋ ಅವ್ರಿಗೆಲ್ಲ ತಲುಪೋಂಗೆ ಮಾಡ್ತೀರಾ ಅಂತ ಅಂದ್ಕೊಂಡು ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭಯ ಪಡ್ಬೇಡಿ. ಮತ್ತೆ ಸಿಗ್ತೀನಿ. ಎಲ್ಲರೂ ಬೈ. ಜೈ ಹಿಂದ್, ವಂದೇ ಮಾತರಂ.